ಸೊ ಹಾಗೆ ಟೆಂಡರ್ ಮೂಲಕವೇ ಅಮೂಲ್ಗೆ ಅವಕಾಶ ನೀಡಲಾಗಿದೆ ಅಂತ ಹೇಳಿ ಬಿಎಂಆರ್ಸಿಎಲ್ನ ಪಿಆರ್ಒ ಯಶವಂತ ಚೌಹಾಣ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಮೂಲ್ 10 ಮೆಟ್ರೋ ನಿಲ್ದಾಣ ತೆಗೆದುಕೊಂಡಿದ್ದಾರೆ. ಅಂದರೆ ಟೆಂಡರ್ನಲ್ಲಿ ಅವರು ಅದನ್ನು ತಗೊಂಡಿದ್ದಾರೆ. ನಾವು ಕರೆದಿರುವಂತಹ ಟೆಂಡರ್ನಲ್ಲಿ ನಂದಿನಿ ಭಾಗಿನೇ ಆಗಿರಲಿಲ್ಲ. ಸೊ ಟೆಂಡರ್ನಲ್ಲಿ ಭಾಗಿಯಾಗಿದ್ರೆ ಖಂಡಿತವಾಗ್ಲೂ ನಂದಿನಿಗೂ ಕೂಡ ಕೊಡ್ತೀವಿ ಅಂತೇಳಿ ಬಿಎಂಆರ್ಸಿಎಲ್ ಪಿಆರ್ಒ ಯಶವಂತ್ ಚೌಹಾಣ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ನಾವು ಬರೀ ಫೇರ್ ಬಾಕ್ಸ್ ರೆವೆನ್ಯೂ ಮೇಲೆ ಅಲ್ಲ, ನಾನ್ ಫೇರ್ ಬಾಕ್ಸ್ ರೆವೆನ್ಯೂ ಕೂಡ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇದು ಪಬ್ಲಿಕ್ ಮೇಲೆ ಏನು ಇದಿದ್ದಾವೆ ಅದನ್ನು ಕಡಿಮೆ ಮಾಡೋದಕ್ಕೆ ಅನ್ನೋದು ಒಂದು ಇರುತ್ತೆ. ಎರಡನೇದು, ನಾವು ಈ ಮಳಿಗಳನ್ನ ನಾವು ಯಾರಿಗೆ ಕೊಟ್ಟರು ಅದು ಥ್ರೂ ಟೆಂಡರ್ ಮುಖಾಂತರನೇ ನಾವು ಕೊಡೋದು. ಸೊ ನಾವು ಈ ರಿಟೇಲ್ ಸ್ಪೇಸಸ್ ಟೆಂಡರ್ ಏನು ಕರೆದಿದ್ವಿ ಅದರಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು 10 ಸ್ಟೇಷನ್ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ನಾವು MOU ಮಾಡ್ಕೊಂಡಿದ್ದೀವಿ. ಅದೇ ಥರ ಮೊದಲು ಕೂಡ ನಾವು ಇದೇ ಥರ ರಿಟೇಲ್ ಸ್ಪೇಸಸ್ಗೆ ನಾವು ಕೂಡ ನಂದಿನಿನೂ ಕೂಡ ಈ 3 ಜಾಗದಲ್ಲಿ ಮೊದಲು ಹಾಕ್ಕೊಂಡಿದ್ದಾರೆ. MG ರೋಡು, ಮಹಾಲಕ್ಷ್ಮಿ ಮತ್ತು ವಿಜಯನಗರ ಸ್ಟೇಷನ್ಲ್ಲೂ ಕೂಡ ಅವ್ರದ್ದು ಕೂಡ ನಂದಿನಿ ಮಳಿಗೆ ಕೂಡ ಈ ಸ್ಟೇಷನ್ಗಳಲ್ಲಿ ಇದ್ದಾವೆ. ಬಟ್ ನಂದಿನಿ ಅವರು MG ರೋಡು ಮತ್ತು ಮಹಾಲಕ್ಷ್ಮಿಲಿ ಅದರಲ್ಲಿ ಅದನ್ನು ಕಾರಣಾಂತರದಿಂದ ಅದನ್ನು ಇವಾಗ ಮುಚ್ಚಲಾಗಿದೆ. ಬರೀ ಇವಾಗ ನಂದಿನಿದು ವಿಜಯನಗರಲ್ಲಿ ಏನಿದೆ ಅದು ಮಾತ್ರ ನಡೀತಾ ಇದೆ.